ಮಾಡಿ ಬಂದು ಚೆನ್ನಾಗಾಗೈತೆ ಬಟ್ ನೀವು ಕುಂಬಳಕಾಯಿಗೆ ಬಂದಿದ್ದೀರಿ ಏನು ವಿಶೇಷ? ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ. ಎಲ್ಲ ಮುಹೂರ್ತ ಮಾಡಿದ್ದಾರೆ. ನಾವು ಶೂಟಿಂಗ್ ಎಲ್ಲ ಮುಗಿದ ಮೇಲೆ ದೇವರ ಆಶೀರ್ವಾದ ತೊಗೊಂಡು ಇನ್ನು ಪ್ರಮೋಷನಿಂದ ನೀಟಾಗಿ ಇನ್ನೂ ಚೆನ್ನಾಗಾಗಲಿ. ಅದೊಂಥರ ಇನ್ನೊಂದು ಪ್ರೋಸೆಸ್ ಅಲ್ವಾ? ಅದು ಒಂದು ವರ್ಷ ಸಿನಿಮಾ ಮಾಡಿದೆ. ಯಾವ ಹಂತಕ್ಕೆ ಬಂತು? ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? ಏನು ಕತೆ? ಇವತ್ತು ಕುಂಬಳಕಾಯಿ ಮಾಡ್ತಾ 63 ಡೇಸ್ ಶೂಟ್ ಆಗಿದೆ ಇಲ್ಲಿವರೆಗೂ. ಬನ್ನಿ ಅದು ಯಾ ಯಾ 63 ಡೇಸು ಶೂಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ. ದೆನ್ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗಲೇ ಒಂದು 7 to 8 ಡೇಸ್ ಮೇಜರ್ ಪೋರ್ಷನ್ನು ಒಂದು ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಆಗಿ ತುಂಬ ಅದ್ದೂರಿಯಾಗಿ ಶೂಟ್ ಮಾಡಿದ್ವಿ. ಕಿಶೋರ್ ಸರ್ ಆಗಿರ್ಬೋದು, ರಮೇಶೇಂದ್ರ ಅವರಾಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ಸಕ್ಕತ್ತಾಗಿ ಮಾಡಿಕೊಟ್ರು. ತುಂಬ ಖುಷಿ ಇದೆ ಇಡೀ ಟೀಮ್ಗೆ. 63 ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು. ಅದಕ್ಕೆ ನಾವೆಲ್ಲ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ಅಂದ್ವಿ. ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು. ದೆನ್ ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ಟಾಗಿದೆ. ತುಂಬ ಚೆನ್ನಾಗಾಗತ್ತೆ. ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ. ಸೊ ಆ ರೀಸನ್ಗೋಸ್ಕರನೇ ಇಲ್ಲಿಂದನೇ ಇವತ್ತು ಅಫಿಷಿಯಲಾಗಿ ಪ್ರೆಸ್ ಮೀಟ್ಗಳು ಮತ್ತು ಪ್ರಮೋಷನ್ಗಳು. 63 ದಿನ ಅಲ್ಲೇನಾದ್ರು ಲೆಕ್ಕಾಚಾರ ಇಟ್ಕೊಂಡಿದೆ ಹೆಂಗೆ ಅಂತ? ಅದು ಆಗಿರೋದಂಗೆ ನಾವು ಒಂದು ದಿನ ಹಿಂದೆ ಮುಂದೆ ಇದ್ದೇ ಇರುತ್ತೆ ಶೂಟಿಂಗಲ್ಲಿ. ಒಂದೊಂದು ಸತಿ ವೆದರ್ ಇಶ್ಯೂನೋ ಇನ್ನೊಂದು ಬೇರೆ ಏನು ಇಶ್ಯೂಸು ನಮಗೆ 63 ಕೂಡ್ಬೋದಿದೆ. ಅದು 9 ಒಳ್ಳೆಯದು ಅನ್ನೋ ಥರ ಆ ರೀತಿ. ಅಂದರೆ ತುಂಬ ಸೆಟ್ಗಳು ಹಾಕಿದ್ವಿ, ವೆದರ್ ಸಪೋರ್ಟ್ ಮಾಡಲಿಲ್ಲ. ಒಂದು 3 to 4 ಡೇಸ್ ಎಕ್ಸ್ಟ್ರಾ ಆಯಿತು ಅಷ್ಟೇ. ಅನ್ನೋದು ಬಿಟ್ಟರೆ ಪ್ರಾಪರಾಗಿ ನಾವು ಅಂದ್ಕೊಂಡಂಗೆ ಮಾಡಿದ್ವಿ. ಶೂಟಿಂಗ್ ಮಾತ್ರ ಇದೆಯಾ ಅಥವಾ ರಶಸ್ನ ಎಡಿಟ್ ಮಾಡೋದು ಆ ಲೆವೆಲಲ್ಲಿ ಬಂದಿದೆಯಾ? ಹಿಂಗೆ ಖಂಡಿತವಾಗ್ಲೂ ಪ್ಯಾರಲರ್ ಆಗಿ ಎಲ್ಲ ಒಟ್ಟಿಗೆ ಮಾಡಿದ್ವಿ. ಎಡಿಟಿಂಗ್ ಕೂಡ ಆಯಿತು. ಕೆಲವೊಂದು ಡಬ್ಬಿಂಗ್ ಹಂತಕ್ಕೂ ಹೋಗಿದೆ. ನೆಕ್ಸ್ಟ್ ದಿನಗಳಲ್ಲಿ ಡಬ್ಬಿಂಗ್ ಆಗಿರ್ಬೋದು, ನಮ್ಮ ಸಿನಿಮಾ ಅಪ್ಡೇಟ್ಗಳು ಏನೇನಾಗುತ್ತೆ ಅದನ್ನೆಲ್ಲ ಪಕ್ಕ ಕೊಟ್ಕೊಂಡು ಹೋಗ್ತೀವಿ. ಇಬ್ಬರು ಹೀರೋಗಳೇ ಈ ನಿರ್ಮಾಣದ ಜವಾಬ್ದಾರಿನ ಆಜೋಬಾಜಲ್ಲಿ ಹೊತ್ಕೊಂಡಿದ್ರು ಅಂದರೆ ಇಬ್ಬರು ಸೇರಿ ಹೆಗ್ಲು ಕೊಟ್ಟಿದ್ರು ಅಂತ ಅನ್ಸೋ ಒಂದು ಸಿನಿಮಾಗೆ. ಹೆಂಗೆ ಈ ವ್ಯತ್ಯಾಸ ಕಾಣ್ತಾ ಇದೆ ಈ ಜವಾಬ್ದಾರಿ? ಅಂದರೆ ಈಗ ನಮ್ಮ ಫಸ್ಟ್ ಪಾಯಿಂಟ್ ನಾವು ಯೋಚನೆ ಮಾಡಿದ್ದೇನೆ, ನಮ್ಮ ಈ ಪ್ರಾಜೆಕ್ಟ್ ಆದಮೇಲೆ ನಾವು ಯಾರಿಗೂ ಬ್ಲೇಮ್ ಮಾಡೋದು ತಪ್ಪೋ ಸರಿನೋ ಎರಡೂ ನಾವೇ ಅನುಭವಿಸೋಣ. ಒಳ್ಳೇದಾದರೂ ನಮಗೆ ಆಗಲಿ, ಏನಾದ್ರು ಪ್ರಾಬ್ಲಮ್ ಆದರೂ ನಾವೇ ಅದರಿಂದ ತಿತ್ಕೊಳ್ಳೋಣ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ, ಯಾಕೆಂದರೆ ಒಂದು ದೊಡ್ಡ ಜರ್ನಿ ನಮ್ಮಿಬ್ಬರದು, ಒಂದು 7-8 ವರ್ಷದ ಫ್ರೆಂಡ್ಶಿಪ್ಪು. ಸೊ ಈ ಜರ್ನಿಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನೋಡಿದ್ದೀವಿ, ಅವ್ರದ್ದೇ ಆಗ್ಬೋದು ನನ್ನದೇ ಆಗ್ಬೋದು. ಸೊ ನಮ್ಗನ್ಸಿದ್ದು ನಾವೇ ಯಾಕೆ ಒಂದು ಪ್ರಾಜೆಕ್ಟು ನಮ್ಮ ಜವಾಬ್ದಾರಿ ತೊಗೊಂಡು ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಜೊತೆ ಕೂತ್ಕೊಂಡು ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ. ಟಚ್ವುಡ್ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂತು. ಕ್ಲಾರಿಟಿಯಿಂದ ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದೊಂದು ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಕ್ಲಾರಿಟಿಯಿಂದ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಇದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು. ಆಮೇಲೆ ಏನು ಬೇಕು ಏನು ಬೇಡ ಪ್ರಾಜೆಕ್ಟ್ಗೆ ಇಲ್ಲಿ ಏನೂ ಎಕ್ಸ್ಟ್ರಾ ಅಲ್ಲ, ಕಂಟೆಂಟ್ ಒಂದೇ ನಮಗೆ ಮೇನ್ ಅಂತ ನಾವು ಫಸ್ಟ್ ಡೇ ಒನ್ನಿಂದ ಕ್ಲಾರಿಟಿಯಿಂದ ಹೋಗಿರೋದ್ರಿಂದ ಅದರಿಂದ ಅದೇ ರೀತಿ ವರ್ಕ್ ಮಾಡಿದ್ವಿ. ಆ್ಯಕ್ಟಿಂಗ್ ಮಾಡೋದಕ್ಕೆ, ಡೈರೆಕ್ಷನ್ ಮಾಡೋದಕ್ಕೆ, ಇನ್ನೇನು ಬರೆಯೋದಕ್ಕೆ, ಓದೋದಕ್ಕೆ ಕೆಲವೊಂದು ಸ್ಫೂರ್ತಿ, ನಿರ್ಮಾಣ ಮಾಡೋದಕ್ಕೆ ಯಾವ್ದಾರ ಸಂಸ್ಥೆ ನಿಮಗೆ ಸ್ಫೂರ್ತಿ ಇದೆಯಾ? ನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳೇ ಸ್ಫೂರ್ತಿ. ಅಂದರೆ ಕೆಲವೊಂದು ಸರಿ ಅನ್ಸೋದಲ್ಲ ನಮಗೂ ಆರ್ಟಿಸ್ಟ್ ಆದಾಗ, ಇಲ್ಲಿ ಒಂದು ಸ್ವಲ್ಪ ನಾವು ನಿಂತಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಅಂತ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಈ ಸಿನಿಮಾದಲ್ಲಿ ಅದು ಯಾವುದೂ ಆಗಕ್ಕೆ ಬಿಟ್ಟಿಲ್ಲ. ಆ ಟೈಮಲ್ಲಿ ತುಂಬ ಹಂಗಾರೆ ಯೋಚನೆ ಮಾಡಿದ್ದೀರಾ? ತುಂಬ ಯೋಚನೆ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀವಿ. ಪ್ರೊಡಕ್ಷನ್ ಮಾಡೋದು ತುಂಬ ದೊಡ್ಡ ವಿಚಾರ. ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ. ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರುವಂಥ ಎಲ್ಲ ಪ್ರತಿಯೊಬ್ಬರು ಫ್ರೆಂಡ್ಸ್ಗಳು ಸೇರಿ ಮಾಡಿರೋದ್ರಿಂದ ಇಲ್ಲಿ ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕತೆ ಬಿಟ್ಟು ಬೇರೆ ಯಾವುದನ್ನು ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ನಾವು ಕತೆಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಿದ್ದೀವಿ. ಡೈರೆಕ್ಟರ್ ಏನು ನಮ್ಗೆ ಹೇಳಿದ್ರು ಅದನ್ನು ಮಾತ್ರ ನಾವು ಸಿನಿಮಾ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ ಇಡೀ ತಂಡಕ್ಕೆ. ಕಮಲಾದೇವಿಯ ದರ್ಶನ ಯಾವಾಗ ಆಗುತ್ತೆ? ಇದೇ ವರ್ಷ ಎಲ್ಲ ಅಂದ್ಕೊಂಡಂಗಾದರೆ 2-3 ತಿಂಗಳು ಸದ್ಯದಲ್ಲೇ ಬರ್ತೀವಿ. ದಸರಾ, ದೀಪಾವಳಿ ಈ ಥರದ್ದೆಲ್ಲ ಯೋಚನೆ ಇದೆಯಾ? ಇಂಥ ದಿನ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ನಾವು ಫಸ್ಟ್ ಕಾಪಿ ತೆಗೆದು ನೋಡಿ ಡೇಟ್ ಅನೌನ್ಸ್ ಮಾಡಬೇಕು ಅಂತ. ಒಂದು ನನಗನ್ಸಿದ್ದೇನು ಅಂದರೆ ಇಲ್ಲಿ ತುಂಬ ದೊಡ್ಡ ಲೆಕ್ಕಾಚಾರ ಹಾಕ್ತಾರೆ. ದಸರಾ ಬಂದುಬಿಡ್ತೀವಿ, ದೀಪಾವಳಿಗೆ ಬಂದುಬಿಡ್ತೀವಿ ಅಂತ. ಸೊ ಆ ಲೆಕ್ಕಾಚಾರ ಯಾವುದೂ ವರ್ಕ್ ಆಗಲ್ಲ ಸರ್. ಯಾಕಂದರೆ ನಾನು 4 ಸಿನಿಮಾ ರಿಲೀಸ್ ಆಗಿದೆ ನಂದು. ಲೆಕ್ಕಾಚಾರ ಹಾಕಿ ಯಾವತ್ತೂ ಏನಾಗಬೇಕು, ನಮ್ಗೆ ಎಷ್ಟು ದೊರಕಬೇಕು, ಎಷ್ಟು ದಕ್ಕಬೇಕು ಅಷ್ಟೇ ನಮ್ಗೆ ದೊಕ್ಕೋದು. ಸೊ ಯಾವುದೇ ಲೆಕ್ಕಾಚಾರ ಆಗಲ್ಲ. ಸಿನಿಮಾ ಎಷ್ಟು ಜನ ನೋಡ್ತಾರೆ, ಎಷ್ಟು ಪಬ್ಲಿಸಿಟಿ ಆಗುತ್ತೆ, ಆ ಕಂಟೆಂಟ್ಗೆ ಏನು ಕೆಪಾಸಿಟಿ ಇದೆ, ಅದು 100% ತೊಗೊಂಡೇ ಹೋಗುತ್ತೆ. ಸೊ ಅದಕ್ಕೆ ಸಿನಿಮಾನ ಪ್ರಿಂಟ್ನ ನೋಡಿ
ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಸಿನಿಮಾ ಎಷ್ಟು ರೀಚ್ ಆಗುತ್ತೆ, ಎಷ್ಟು ಕೆಪಾಸಿಟಿ ಇದೆ ಅದು ಅದಕ್ಕೆ ತೊಗೊಂಡು ಹೋಗುತ್ತೆ. ಸೊ ಇದಕ್ಕೆ ಅಂತ ಡೇಟ್ಗಳನ್ನ ನಾವೇನು ವೆಯ್ಟ್ ಮಾಡೋದಿಲ್ಲ. ಸೊ ಒಳ್ಳೆ ಒಂದು ಶುಕ್ರವಾರ, ಒಂದು ಒಳ್ಳೆ ಗುಡ್ ಫ್ರೈಡೇ ದಿನ ಸಿನಿಮಾ ರಿಲೀಸ್ ಮಾಡ್ತೀವಿ. ಮೇಡಮ್ ಅದೇ ಹೇಳಿ, ಈಗ ಇಲ್ಲಿ ಬನ್ನಿ. ಇಷ್ಟ್ ದಿನ ಇಂಥ ಸಿನಿಮಾ ಶೂಟಿಂಗ್ ಹೋಗ್ತಿದ್ವಿ ಸರ್, ಒಂದು ಶಿಫ್ಟ್ ಆಗ್ಬೋದಾ? ಆಡಿಯೋ ಕ್ಯಾಚ್ ಮಾತಾಡೋದು ಮಾತಾಡೋಕ್ಕೋಸ್ಕರ ನಾಚಿಕೆ. ಸರಿ ಸರ್, ಹೇಳಿ ಯಾವಂತಕ್ಕೆ ಬಂದೆ, ಏನು ಕತೆ ನಿಮ್ಮ ಪಾಯಿಂಟ್ ಪ್ರಕಾರ ಸಿನಿಮಾ ಈ ಕಡೆ ಬಂದ್ಬಿಡಿ. ಖಂಡಿತ ಶಿಫ್ಟ್ ಆಗಿ